ಮತ್ತೆ ಸಾರು ದಾರಿ ತಪ್ಪಿದ ಸಿನಿಮಾದಲ್ಲಿ ಅಣ್ಣವ್ರ ಹಾಕಮ್ಮ ಹಾಕಮ್ಮ 100 ರೂಪೀಸ್ ಅಷ್ಟೇ. ನೋಡಿ, ನನಗ್ ಬೇಡ ಅಂತ ಹೇಳ್ತಾ ಇದೀನಿ, ದಯವಿಟ್ಟು ತಗೊಳ್ಳಿ. ಚೆನ್ನಾಗಿರುತ್ತೆ. ಬೇಡ ಅಂತ ಬಿಟ್ಟು ಸೋ ಮಾಡಿ ಬಿಚ್ಚಿಡಕ್ಕೆ ಶೋರೂಮ್ ಅನ್ಕೊಂಡ. ನೋಡಿ, ಸುಮ್ನೆ ಬಲವಂತ ಮಾಡ್ಬೇಡಿ, ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಏನಮ್ಮ ಕಾಮಿಡಿ ಮಾಡ್ತಾವನೆ. ಏ ಐವಾನ್, ಮೆಜೆಸ್ಟಿಕ್ ಮಂಜನ ಹೆಸರು ಕೇಳಿದ್ಯಾ? ನಾನೇ ನಕ್ರ ಮಾಡ್ದೆ, ಕುರುಪ್ ಹಾಕ್ಬಿಡ್ತೀನಿ ಕುರುಪು. ಲೇ ಮಚ್ಚೆ, ಈ ಒಳ್ಳೆ ಹುಡುಗರು ಈ ಸಾಸಿವೆ ಡಬ್ಬ ಉಪ್ಪಿಗೆ ಡಬ್ಬದವರು ಕಾಸನ್ನ ದೇಪ್ಕೊಂಡ್ ಬಂದ್ಬಿಟ್ಟಿರ್ತಾರೆ ನೋಡ ಹುಡುಗ. ಹಾಗೆಲ್ಲ ಜೋಬ್ ಕೈ ಹಾಕ್ಬಾರ್ದು. ತಗೋ. ಚಿತ್ರಣ ಪೂರಿ ಯಾರ್ರಿ ಮೆಜೆಸ್ಟಿಕ್ ಸ್ಪೆಷಲ್ ಚಿತ್ರಣ ನಮಸ್ಕಾರ. ಶರಣಾರ್ಥಿ ಪ್ರಜಾಬಂಧುಗಳಿಗೆಲ್ಲ ನಮಸ್ಕಾರ. ನಮಸ್ಕಾರ. ಇವತ್ತು ನನ್ನ ಪಾಲಿಗೆ ತುಂಬಾ ವಿಶೇಷವಾದ ದಿನ. ಯಾಕೆಂದ್ರೆ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ ಬೆಂಗಳೂರು ನಗರ ಗ್ರೀನ್ ಸಿಟಿಯಿಂದ ರೌಡಿ ಸಿಟಿ, ಕ್ರೈಮ್ ಸಿಟಿಯಾಗಿ ಪರಿವರ್ತಿತವಾಗಿಬಿಟ್ಟಿದೆ. ಪಾರ್ಥೇನ್ಯಂ ಹಾಗೆ ಬೆಳಿತಿರೋ ಈ ರೌಡಿಸಂ ಏನಿದೆ, ಇದನ್ನ ಬುಡ ಸಮೇತ ಕಿತ್ತು ಹಾಕ್ಬೇಕು. ಈ ದಿವಸ ನಾವೀ ರೌಡಿ ನಿರ್ಮೂಲನಾ ವೇದಿಕೆಯನ್ನ ತುಂಬಾ ಆಸೆ ಹೊತ್ತು ಆರಂಭೋತ್ಸವ ಮಾಡ್ತಿದ್ವಿ. ಅಂದ್ರೆ ರೌಡಿಗಳ ಮನಸ್ಸನ್ನ ಪರಿವರ್ತನೆ ಮಾಡಿ ಅವ್ರ ಬಾಯಲ್ಲಿ ಶಾಂತಿ ಮಂತ್ರ ಹೇಳಿಸ್ತೀರಾ? ಈ ಚಂಡಾಲನ ಮುಂದೆ ಚಂದಮಾಮನ್ ಕತೆ ಹೇಳಬಾರ್ದು ಅಂತ. ಅವನು ಬದಲಾಗೋದಿಲ್ಲ, ಅವನು ಇದ್ದಾಗೆ ಇರ್ತಾನೆ. ರೌಡಿಸಂ ಅಂತ ಏನಿದೆ ಅದನ್ನ ಬುಡ ಸಮೇತ ಕಿತ್ತು ಹಾಕ್ಬೇಕು. ಅಂದ್ರೆ ಎನ್ಕೌಂಟರ್ ಮಾಡ್ಬೇಕು ಅಂತ ನಿಮ್ಮ ಮಾತಿನ ಅರ್ಥ? ನೋಡಿ, ಎನ್ಕೌಂಟರ್ ಮಾಡೋದ್ರಿಂದ ರೌಡಿ ಸಾಯ್ತಾನೆ ಹೊರತು ರೌಡಿಸಂ ಅಲ್ಲ. ನೋಡಿ, ಇವತ್ತು ರೌಡಿಸಂ ಅನ್ನೋದೊಂದು ಪ್ರತಿಷ್ಠೆ ವಿಷಯವಾಗ್ಬಿಟ್ಟಿದೆ. ಯಾವುದೇ ಸಮಾಜಘಾತಕ ಶಕ್ತಿ ತೋಳಿ ಅದೇ ಅವ್ರಿಗೊಂದು ಅರ್ಹತೆ, ಕ್ವಾಲಿಫಿಕೇಶನ್. ರೌಡಿಸಂ ಇಸ್ ಅ ಕ್ವಾಲಿಫಿಕೇಶನ್. ಅರೆ, ಅಪ್ಪ ಅಮ್ಮ ಪ್ರೀತಿ ಇದೆ ಹೆಸರು, ಅದನ್ನ ಬಿಟ್ಬಿಟ್ಟು ಬ್ಯಾಡ್ರಳ್ಳಿ, ಮಾರ್ನಳ್ಳಿ, ಕೆಂಪ, ಕೆಂಡ, ಕೆಂಚ, ಕೋಳಿ ಮಂಜ, ಬುಲ್ಬುಲ್ ಕೃಷ್ಣ, ಗೆಡ್ಡೆರಾಗ, ಚಿತ್ರನ ಸೋಮ, ಅಡ್ಡಾಲಿ, ಬುಡ್ಡಬಾಬು, ಕೆಂಚ, ಕಿಂಚ, ಏನಿದು? ಭೀಮನಳ್ಳಿ, ಸೋಮನಳ್ಳಿ, ಕೇರಳಳ್ಳಿ, ಹಂದಿ ಗುಡ್ಡ, ಗೇಂಡ, ಕರೆಂಟ್ ರವಿ, ಇವೆಲ್ಲ ಹೆಸರುಗಳು ಸಮಾಜಘಾತಕ ಶಕ್ತಿಗಳು. ಅವರ ವಿರುದ್ಧ ಜನರು ತಿರುಗೇಳಬೇಕು. ಹೊರಗಿನ ಶತ್ರುಗಳ ವಿರುದ್ಧ ಹೋರಾಡೋದಕ್ಕೆ, ದೇಶದ ಗಡಿ ಕಾಯೋಕೆ ಅಂತಲೇ ನಮ್ಮ ಸೈನಿಕರಿರೋ ಹಾಗೆ ನಮ್ಮ ಸಮಾಜದ ನಾಗರಿಕರು ಸತರ್ಕರಾಗಿರ್ಬೇಕಾಗಿದೆ, ಸನ್ನದ್ಧರಾಗಬೇಕಾಗಿದೆ. ಪ್ರತಿಯೊಬ್ಬರು ಯೋಧನ ಹಾಗೆ ದುಡಿಬೇಕಾಗಿದೆ. ಮುಂದಿನ 5 ವರ್ಷಗಳಲ್ಲಿ ನಾವೀ ನಗರವನ್ನ ರೌಡಿಸಂ ಮುಕ್ತ ನಗರವನ್ನಾಗಿ ಮಾಡಿ ಬೆಂಗಳೂರು ಸಿಟಿಯನ್ನ ಕ್ಲೀನ್ ಸಿಟಿಯನ್ನಾಗಿ ಮಾಡೇ ಮಾಡ್ತೀವಿ. ಇದು ಶತಾಯ ಗತಾಯ ನಾವು ಮಾಡ್ತಿರೋಂಥ ಪ್ರತಿಜ್ಞೆ. ಕನಕಪುರದ ಕಲೆಕ್ಷನ್ ಎಲ್ಲ ಬಂತೇನೋ? ಕೊಡ್ಪಾಕ್ಬಿಡ್ತೇನೆ ಅಂತ ಅವನಿಗೆ. ನಾನ್ ಮಕ್ಕಳ್ರ ಎಲ್ಲಿಂದನೋ ಬಂದು ಸೇರ್ಕೊಂಡ್ಬಿಡ್ತೀರಾ? ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋರು ನೀವು, ಇಟ್ಕೆ ಹೋರೋ ನಾವು. ಎತ್ತ ಸಾಬಾ 50,000 ಬೇಸ್ ಕೃಷ್ಣ, ಇವನೇನಾದ್ರೂ ಎತ್ಬಿಟ್ರೆ ಗ್ಯಾರೇಜ್ ಕೆಲಸ ತಪ್ಪುತ್ತೆ. ಬೆಂಗಳೂರಲ್ಲಿ ದೊಡ್ಡ ಹೆಸರು ಮಾಡ್ಬೋದು. ಹೇಳ ಸೋಮ. ಅಣ್ಣ, ಕ್ಯಾಟ್ ಕೃಷ್ಣ ಇಲ್ಲೇ ಅವನೇ, ನೀವು ಅಂದ್ರೆ ಹಾಕ್ಬಿಡ್ತೀನಿ. ಅವನ್ ಫೀಲ್ಡ್ ಬಿಟ್ಟು ಸೂಪರ್ ಮಾರ್ಕೆಟ್ ಹಾಕೊಂಡು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾನೆ. ಬೇಡ, ಬಿಟ್ಬಿಡ. ಅಣ್ಣ, ನಂಗೂ ಸ್ವಲ್ಪ ಹೆಸರಾಯ್ತದೆ, ನಿಮ್ ಹೆಸರು ಹೇಳ್ಕೊಂಡ್ ಬದಿಕೊಂತೀನಿ. 1 ನಿಮಿಷ, ಆಮೇಲೆ ಅಂದರ್ ಬಾರ್ ಆಗೋದ್ ಬೇಡ. ಹೈಕಮಾಂಡ್ ತಿಳಿಸ್ಬಿಡ್ತೀನಿ.
ಪ್ಲೀಸ್ ಪ್ಲೀಸ್ ನಾನು ಬಿಟ್ಬಿಡಿ, ನಾನೇನ್ ಮಾಡ್ಬಿಡಿ, ನಿಮ್ ಕೈ ಮುಗಿತೇನೆ, ಬಿಟ್ಬಿಡಿ. ನಾನು ರೌಡಿಸಮ್ ಎಲ್ಲ ಬಿಟ್ಬಿಡಿನಿ, ಪ್ಲೀಸ್ ನಾನು ಬಿಟ್ಬಿಡಿ. ನಾನೇನ್ ಮಾಡ್ಬೇಡಪ್ಪ, ನಾನು ನಿಮ್ಗೆ ನಾನೇ ಮಾಡಿದ್ದೀನಿ. ಅಲ್ಲ ಕಣ, ಚಿಲ್ಡ್ರನ್ ಏಂಜಲ್ಸಿಗೆ ₹1 ಬ್ಲೇಡ್ ಇಟ್ಕೊಂಡು ಉಗುರು ಕಟ್ ಮಾಡೋ ಹುಡುಗರೆಲ್ಲ ಪಬ್ಲಿಕ್ ಅಲ್ಲಿ ಒಬ್ಬನ ಸಾಯಿಸ್ತಾರೆ ಅಂದ್ರೆ ಛೇ, ಅರ್ಥನೇ ಆಗಲ್ಲ. ಅದೆಲ್ಲ ಇಲ್ಲಿ ಕಾಮನ್ನು ಮೈಲಾರಿ. ಈ ಬೆಂಗಳೂರನ್ನು ಹೆಸರಲ್ಲೇ ಒಂಥರ ಕಿಕ್ಕಿದೆ. ಲಕ್ಕು ಬ್ಯಾಡ್ ಲಕ್ ಗಳನ್ನ ಒಟ್ಟಿಗೆ ಹೊಟ್ಟೆಲಿ ಇಟ್ಕೊಂಡು ಸಾಕ್ತಿರೋ ಊರಿದು. ಇಲ್ಲಿ ಮರ್ಡರ್ ಅನ್ನೋದು ಮಕ್ಕಳ ಆಟ ತರ, ರಕ್ತ ಅನ್ನೋದು ಕೂಲ್ ಡ್ರಿಂಕ್ಸ್ ತರ. ಆದ್ರೂ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಬದುಕೋ ದಾರಿ ತೋರಿಸೋ ಊರಿದು. ಗುರು, ನಾ ಏನಾದ್ರೂ ಸಾಧನೆ ಮಾಡ್ಲೇಬೇಕು ಅಂತ ಅಪ್ಪನ ಹತ್ರ ಚಾಲೆಂಜ್ ಮಾಡಿ ಬಂದ್ಬಿಟ್ಟಿದ್ದೀನಿ. ನಾ ಏನಾದ್ರೂ ಸಾಧಿಸ್ಲೇಬೇಕು. ಮೈಲಾರಿ, ನಿನ್ ಟೆನ್ಷನ್ ನಂಗೆ ಅರ್ಥ ಆಗುತ್ತೆ. ಅಪ್ಪಂದ್ರ ವಿಚಾರದಲ್ಲಿ ಕಾಲ ಬದಲಾದ್ರೂ ಅಪ್ಪಂದ್ರ ಬದಲಾಗೋದಿಲ್ಲ. ಬದಲಾಗಬೇಕಾದ್ದು ನಾವು ಮತ್ತು ನಾವು ಮಾಡೋ ಕೆಲಸ. ನೀನ್ ಕೊಟ್ಟ ₹50 ಇಟ್ಕೊಂಡು ಇಲ್ಲಿಗೆ ಬಂದೆ. ಇವತ್ತು ನನ್ನನ್ನ ಒಬ್ಬ ವ್ಯಕ್ತಿಯನ್ನಾಗಿ ಮಾಡಿದೆ ಬಿಗ್ ಬೆಂಗಳೂರು. ನಿನಗೂ ಒಂದ್ ದಾರಿ ಆಗುತ್ತೆ. ನಾಳೆ ನಾನು ಬಾಸ್ ಹತ್ರ ಮಾತಾಡಿ ನಿಂಗೊಂದು ಕೆಲಸದ ವ್ಯವಸ್ಥೆ ಮಾಡಿಸ್ತೀನಿ. ಲೇಟ್ ಆಯ್ತು, ಬಾ ಮನೆಗೆ ಹೊರಡೆ. ಬಾ, ಕಮ್. ಖುಷಿಯಾಗಿದೆ ಏಕೋ ನಿನ್ನಿಂದಲೇ. ಹಾಯ್ ಮಗಳೇ. ಹೋಗು ಪಾಪ, ನೀನ್ ನನ್ನ ಹತ್ರ ಮಾತಾಡ್ಬೇಡ. ಯಾಕೋ? ನಿಂಗ್ ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ. ನಿನ್ ದಿನ ಹಿಂಗೆ ಲೇಟ್ ಆಗಿ ಬಂದ್ರೆ ನನ್ ಹೋಮ್ವರ್ಕ್ ಯಾರು ಮಾಡ್ಕೊಡ್ತಾರೆ? ನೀನ್ ಹೋಮ್ವರ್ಕ್ ನಾನ್ ಮಾಡ್ಬೇಕಾ? ನೀನೇನ್ ಮಾಡ್ತೀಯಾ? ಪಕ್ಕದ ಮನೆ ಅರ್ಜುನಿಗೆ ಯಾರು ಹೋಮ್ವರ್ಕ್ ಮಾಡ್ಕೊಡ್ತಾರೆ? ಶುದ್ಧ ತೊರ್ರೆ ಕಣೆ ನೀನು. ಸ್ಫೂರ್ತಿ ನನ್ನ ಮಗಳು. ಹಾಯ್ ಸ್ಫೂರ್ತಿ. ಹಾಯ್ ಪಪ್ಪ. ಅಂಕಲ್ ಯಾರು? ನನ್ನ ಕ್ಲೋಸ್ ಫ್ರೆಂಡ್. ಅಂಕಲ್ ನಿಮ್ ಹೆಸರು? ಮೈಲಾರಿ. ಓಲ್ಡ್ ಆಗಿದ್ರು ಬೋಲ್ಡ್ ಆಗಿದೆ. ಅಂಕಲ್, ನಿಮ್ ಹೆಸರಲ್ಲಿರೋ ಲಾರಿ ತೆಗೆದ್ಬಿಟ್ಟು ಮೈ ಅಂತ ಇಟ್ಕೊಳ್ಳಿ, ಲೇಟೆಸ್ಟ್ ಆಗಿರುತ್ತೆ. ಓಕೆ ಸ್ಫೂರ್ತಿ, ನಿನ್ಗೆ ಹೆಂಗ್ ಬೇಕು ಹಂಗೆ ಕರಿ. ಓಕೆ ಮೈ. ರೀ, ಗೌರಿ ನನ್ನ ಹೆಡೇಕು, ಒಬ್ಳೆ ಹೆಂಡತಿ. ಗೌರಿ ನನ್ನ ಸ್ನೇಹಿತ. ಕವಿ ಮೈಲಾರಿ, ಕರೆಕ್ಟಾ? ಕರೆಕ್ಟ್. ನಾನ್ ಬೆಂಗಳೂರು ಬರೋದಕ್ ಕಾರಣ ನನ್ ಫ್ರೆಂಡ್ ಮೈಲಾರಿ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ದಿನಕ್ ಒಂದ್ಸಲಿ ಆದ್ರೂ ನಿಮ್ಮನ್ನ ನೆನ್ಸ್ಕೊಂಡೇ ನೆನ್ಸ್ಕೋತೀವಿ. ರೀ, ಮಾತಾಡ್ತಾ ಇರಿ, 10 ನಿಮಿಷ ಊಟಕ್ಕೆ ರೆಡಿ ಮಾಡ್ಬಿಡ್ತೀನಿ. ಸರಿ ಸರಿ. ಬೆಂಗಳೂರು ಬಂದು ಕೆಲವೇ ವರ್ಷಗಳಲ್ಲಿ ನನಗೂ ಗೌರಿಗೂ ಲವ್ ಆಯ್ತು. ನಮ್ಮ ಪ್ರೇಮಕ್ಕೆ ಅವ್ರ ಮನೆಯವರು ಒಪ್ಪಲಿಲ್ಲ. ಗೌರಿ ಧೈರ್ಯಸ್ಥೆ, ಎಲ್ಲರನ್ನ ಬಿಟ್ಟು ಬದುಕೋದಾದ್ರೆ ನಿನ್ ಜೊತೆನೆ ಅಂತ ನನ್ ಜೊತೆ ಬಂದ್ಲು. ಇವತ್ತು ನಮ್ದು ಹ್ಯಾಪಿ ಫ್ಯಾಮಿಲಿ. ನೀನ್ ಲಕ್ಕಿ ಕಣ. ಅಂಕಲ್ ಅಂಕಲ್, ನೀವ್ ಇವತ್ತೇ ಫಸ್ಟ್ ನಮ್ಮ ಮನೆಗ್ ಬಂದಿದ್ದೀರಾ. ಸ್ವೀಟ್ ತಿನ್ನಿ ಅಂಕಲ್. ಕಮ್ ಆನ್ ಮೈ. ನೀನ್ ತಗೋ. ಮೈಲಾರಿ, ಅಕ್ಷರವನ್ನ ಅನ್ನವಾಗಿಸುವ ಜಾಗ ಇದು. ಹರಿತ ಖಡ್ಗ ನನ್ನ ಜಾಗ ಇದು. ಇದು ನನ್ನ ಚೇಂಬರ್. ಕೂತಿರೋ, ಬಾಸ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಪ್ಲೀಸ್. ಭಾರತದ ಪ್ರಧಾನಮಂತ್ರಿ ಯಾರು ಗೊತ್ತಿರೋರ್ ಕೈ ಎತ್ತಿ. ಮೈಲಾರಿ, ಸುಮ್ಮನೆ ಇರು. ಗುರುಪ್ರಸಾದ್, ಎದ್ದಿತ್ಕೋ. ಹೇಳು, ಭಾರತದ ಪ್ರಧಾನಮಂತ್ರಿ ಯಾರು? ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತೆಗಿ ತೆಗಿ ತೆಗಿ. ಮೈಲಾರಿ, ಬಂದೆ. ಸರ್. ಯಾ, ಮೈಲಾರಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಗುರು ನಿಮ್ ಬಗ್ಗೆ ಹೇಳಿದ್ದಾರೆ. ನಿಮ್ಮ ಪುಸ್ತಕದಲ್ಲಿ ಕೆಲವು ಅಧ್ಯಾಯಗಳನ್ನು ನಾನು ಓದಿದ್ದೇನೆ. ಗುಡ್. ನಿಮ್ಮ ಬರವಣಿಗೆಯಲ್ಲಿ ಸ್ಟಫ್ ಇದೆ. ವಸ್ತು,
ಭಾಷೆ ಬಳಕೆ ಎವ್ರಿಥಿಂಗ್ ಲುಕ್ಸ್ ಫೈನ್. ನಿಮ್ಮಂತ ಯುವ ಬರಹಗಾರರು ಬೇಕು ನಮ್ಮ ಪತ್ರಿಕೆಗೆ. ನೀವು ಇವತ್ತೇ ನಮ್ಮ ಪತ್ರಿಕೆಗೆ ಜಾಯ್ನ್ ಆಗ್ಬೋದಲ್ಲ? ಖಂಡಿತ ಸರ್. ನಿಮಗೆ ಅಸಿಸ್ಟ್ ಮಾಡೋದಕ್ಕೆ ನಮ್ಮ ಆಫೀಸಲ್ಲಿ ಸ್ವಾತಿ ಅಂತ ಒಬ್ಬರಿದ್ದಾರೆ. ಒಂದ್ ನಿಮಿಷ. ಸ್ವಾತಿ, ಒಂದ್ ನಿಮಿಷ ಬನ್ನಿ. ಕಮಿನ್ ಸರ್. ಯಾ ಕಮೆನ್. ಎಸ್ ಸರ್. ಸ್ವಾತಿ, ಯಾ ಇವರು ಗುರು ಫ್ರೆಂಡ್ ಮೈಲಾರಿ ಅಂತ. ಹಲೋ. ಇವರು ನಮ್ಮ ಪತ್ರಿಕೆ ಜಾಯ್ನ್ ಆಗಿದ್ದಾರೆ. ನಿಮ್ಮಂತಹ ಸೀನಿಯರ್ ಅಸಿಸ್ಟೆಂಟ್ ಅವ್ರಿಗೆ ಸಿಕ್ಕರೆ ಬಹುಶಃ ಅವರು ಬೇಗ ನಮ್ಮ ಪತ್ರಿಕೋದ್ಯಮದ ಗ್ರಾಮರ್ ಅರ್ಥ ಮಾಡ್ಕೋತಾರೆ. ಇಟ್ಸ್ ಮೈ ಪ್ಲೆಜರ್ ಸರ್. ಹಾಗೇನೆ ಇವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಆಫೀಸಿನ ತೋರಿಸಿ. ಯಾ ಶ್ಯೂರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ವಾತಿ ಅಂದ್ರೆ ಡಿಸಿಪ್ಲಿನ್, ಡಿಸಿಪ್ಲಿನ್ ಅಂದ್ರೆ ಸ್ವಾತಿ. ಮಾಡೋ ಪ್ರತಿ ಕೆಲಸದಲ್ಲೂ 100% ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀನಿ. ಗೊತ್ತಾಯ್ತಾ? ಹಲೋ, ಯಾವ ಲೋಕದಲ್ಲಿದ್ದೀರಾ? ಏನ್ ಡ್ರೀಮಾ? ಹಾಗೇನಿಲ್ಲ. ಹಳ್ಳಿ ಹುಡುಗರ ಬಗ್ಗೆ ನನಗ್ ಗೊತ್ತಿಲ್ವಾ? ಹುಡುಗಿರ್ ಸ್ವಲ್ಪ ಮಾತಾಡ್ಬಿಟ್ರೆ ಕನ್ಸಲ್ಲೇ ಡುವೆಟ್ ಆಡ್ಬಿಡ್ತೀರಾ. ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆಗ್ಬಿಟ್ರೆ ಮನ್ಸಲ್ಲೇ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಆ ಮೊಮ್ಮಕ್ಕಳಿಗೆ ನಾಮಕರಣನೂ ಮಾಡ್ಬಿಡ್ತೀರಾ. ಮೇಡಮ್, ಹಳ್ಳಿ ಹುಡುಗಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಾವೇನೇ ಇದ್ರು ನೇರವಾಗಿ ಮಾತಾಡ್ತೀವಿ. ಓ, ಕಸ್ತೂರಿ ನಿವಾಸದ ವಂಶ ನಿಮ್ದು. ಬಂಗಾರದ ಮನುಷ್ಯನ್ ಮಗ ನೀನು. ಮಿಸ್ಟರ್ ಲಾರೆ, ಮೈಲಾರೆ, ನನ್ನನ್ನು ನೋಡಿದ್ರೆ ನಿಮಗೇನ್ರಿ ಅನ್ಸುತ್ತೆ? ಅಯ್ಯೋ ಹೇಳ್ರಿ. ನೀವು ನೋಡಕ್ ಚೆನ್ನಾಗಿದ್ದೀರಾ, ಆದ್ರೆ ಈ ಡ್ರೆಸ್ಸು ಅಂದ್ರೆ ಲಕ್ಷ್ಮಣ ಚೂಡಿದಾರ್ ಹಾಕೊಂಡು ಹಣೆಗೆ ಸ್ವಲ್ಪ ಕುಂಕುಮ ಇಟ್ಕೊಂಡು ಸ್ವಲ್ಪ ಹೂ ಮುಡ್ಕೊಂಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ನನ್ನ ಹತ್ರ ಬೇಡಮ್ಮ. ನೀವು ಹಳ್ಳಿಯವರು ಲಾರಿ ಹತ್ಕೊಂಡು ಬೆಂಗಳೂರು ಬಂದ್ಬಿಡ್ತೀರಾ. ಬಂದಾಗ ಬೆಂಗಳೂರ್ನ ಬಾಯ್ ಬಾಯ್ ಬಿಟ್ಟು ನೋಡ್ತಾ ಇರ್ತೀರಾ. ಸ್ವಲ್ಪ ದಿನದಲ್ಲೇ ಇಡೀ ಬೆಂಗಳೂರ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀರಾ. ಅದ್ ಸರಿ, ಮಣ್ಣಿನ ಮಗ್ನೆ, ಯಾವ ಊರ್ರಿ ನಿಮ್ದು? ಯಾವ ಊರ್ರಿ? ಇದು 101ನೇ ಕಟ್ಟಟ್ಟು ಮಗ ಹೇಳ್ದಂಗೆ ಸಖತ್ತಾಗಿದೆ ಗುರು. ಇನ್ನೇನು ರಾಣಿ ಅಕ್ಕ, ಅಣ್ಣ ಬಿದಿನೇ ಹಚ್ಕೊಂಡ್ಬಿಡ್ತಾನ. ಸ್ವಲ್ಪ ಲೇಟ್ ಆಯ್ತು. ಅದೇ ಹೇಳಿದ್ನಲ್ಲ, ಡೈರೆಕ್ಟ್ರು ನಿಮ್ಮನ್ನ ಹಾಕೊಂಡು ಸಿನಿಮಾ ಮಾಡ್ಬೇಕಂತ ಬಂದವನೆ. ಏಯ್ ಬಾ. ಬರ್ಲೇಣ. ಯಾವ ಸಿನಿಮಾ ಮಾಡಿದ್ಯಾ? ಬಂಗಾರದ ಮನುಷ್ಯ, ಜೋಗಿ, ಸಂತ, ಯುವರಾಜ, ತಾಜ್ ಮಹಲ್, ಮುಂಗಾರು ಮಳೆ, ದುನಿಯಾ. ಬಿಡ್ತೀಯೋ ಈ ಸಿನಿಮಾಗಳಿಗೆ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿದ್ದೀನಿ ಅಣ್ಣ. ಅಣ್ಣ, ನಮ್ಮ ಕನ್ನಡಿಗರಿಗೆ ಈ ಡೈರೆಕ್ಟರ್ ಟ್ಯಾಲೆಂಟ್ ಏನದು ತೋರಿಸೋ ಸೌಭಾಗ್ಯ ಇನ್ನೂ ಸಿಕ್ಕಿಲ್ಲಣ್ಣ. ಯೋಚನೆ ಮಾಡ್ಬೇಡ, ಅವಕಾಶ ನಾನು ಕೊಡ್ತೀನಿ. ಊಣ ಊಣ ಎಣ್ಣೆ ಹೊಳಿತೀಯಾ? ತಗೋ. ಹಾ, ಆಗ್ಲತ್ತಲ್ಲಿ ಬಣ್ಣದ ಮುಟ್ಟಲ್ಲಣ್ಣ. ನಾನ್ ತುಂಬಾ ಒಳ್ಳೆಯವನು, ಏನು ಮುಟ್ಟಲ್ಲಣ್ಣ. ಅಯ್ಯ ನಿನ್ನ ಎಲ್ಲ ನನ್ ಮಗನ ರಾಣಿ ಹತ್ತಾನಲ್ಲಪ್ಪ. ಅಣ್ಣ ಯಾವಾಗ್ಲೂ ಅಲ್ಲಣ್ಣ, ಹಿಂಗೆ ಕತೆ ಹೇಳ್ಬೇಕಾರೆ ಹಂಗೆ ತಗತ್ತೀನಣ್ಣ. ಬಲ್ ನನ್ ಮಗ ನೀನು. ಕತೆ ಹೇಳು ಅಣ್ಣ. ಹೇಳಣ್ಣ. ಲೋಫರ್ ಕಚಡ ಲಫಂಗ ನನ್ನ ಮಗನೇ. ಏಯ್, ಫುಟ್ಪಾತ್ ಅಂಡರ್ವೇರ್ ಮರಂತರ ಇದೆಯಾ? ಈ ಮುದ್ದೆ ತಿನ್ನೋ ಮಕ್ಕಳಿಗೆಲ್ಲ ಲಾಂಗು ಮಚ್ಚು ಕೊಟ್ಬಿಟ್ಟು ಕ್ಯಾಂಗ್ ಕಟ್ಬೇಕಂತಿದ್ದೀನಲ್ಲೇ. ಹೇಯ್, ಮಚ್ಚಿಡ್ಬೇಕಂದ್ರೆ ಗ್ರಿಪ್ ಇರ್ಬೇಕಮ್ಮ, ಗ್ರಿಪ್ಪು. ನಮ್ಮಮ್ಮ ತೊಟ್ಟಲ್ಲಿರ್ಬೇಕಾರೆ ಬ್ರಹ್ಮ ಶಿವ ವಿಷ್ಣು ಎದೆ ಹಾಲು ಕುಡಿದ್ರೆ ಹಾಡಿಲ್ಲ ಕಣ. ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಅವನ್ನ. ಅಣ್ಣ, ಇದು ಸಿನಿಮಾದಲ್ಲಿ ಫಸ್ಟ್ ಸೀನ್ ಅಣ್ಣ. ಸಿನಿಮಾ ಸೀನ್ ರೇಪ್ ಸೀನ್ ಏನಾದ್ರೂ ಮಡಗಿದ್ಯಾ ಕಂದ?
ಅಣ್ಣ ಬೇಡಣ, ಲೇಡೀಸ್ ಬರ್ಲಣ್ಣ, ಬೇಡ ಥೂ ಒಂದ್ ಮುಳುಗು ಕಂದ. ಬೇಡಣ ಬೇಡಣ. ಹೀರೋಯಿನ್ ಯಾರು ಅನ್ಕೊಂಡಿದ್ಯಾ ಕಂದ? ಅಣ್ಣ ನಮಿತಾ ಅನ್ಕೊಂಡಿದ್ದೀನ. ವೆರಿ ಗುಡ್. ನಮ್ಮಿತನ ಫಿಕ್ಸ್ ಮಾಡ್ಕೋ, ನಮ್ ಜೋಡಿ ಚೆನ್ನಾಗಿರುತ್ತೆ. ಹೌದೌದು, ಅಣ್ಣ ಹೇಳಿದ್ಮೇಲೆ ಫಿಕ್ಸ್. ಕೈ ಅಗಲ ಮಾಡು ಕಂದ. ಅಣ್ಣ ಸ್ವಲ್ಪ ನುಡಿತಾವ್ರೆ. ಚಿಕ್ಕೋ, ಮಜಾ ಮಾಡು. ನಮಿತಾ ಬರೋಕೆ ಅಡ್ವಾನ್ಸು ಕಂದ. ನಮಿತನ್ ಬುಕ್ ಮಾಡ್ಕಂದ. ನಮಿತಾನ ಸರ್? ಆಯ್ತು ಸರ್, ನಮಿತಾನೇ ಬುಕ್ ಮಾಡ್ತೀನಿ ಸರ್. ಬ್ಯಾಡ ಬೇಡ, ಐಶ್ವರ್ಯನೇ ಬುಕ್ ಮಾಡ್ಕತ್ತೀನಿ ನಿಮ್ಮ ಬೆಂಕಿ. ಎಲ್ಲ ಒಳ್ಳೆ ಹುಡುಗ್ರೆ, ಆದ್ರೆ ಓವರ್ ಇನ್ವಾಲ್ವ್ಮೆಂಟ್. ಹನುಮಂತು ಎಲ್ಲಯ್ಯ ಹಾಲಿವುಡ್ ಡೈರೆಕ್ಟರ್ ಕಾಣಿಸ್ತಾನೆ ಇಲ್ಲ? ಸರ್ 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 ಕಟ್ ಮಾಡ್ಬಿಡಿ ಸರ್. ಸರ್ ಒಂದ್ ನಿಮಿಷ ಸರ್, ನನ್ನ ಟೈಟ್ಲ್ ಕೇಳಿ ಸರ್. ಸುಮ್ಮನೆ ಕಾಯಿಸಬೇಡಿ ಹುಡುಗಿರೆ ಸರ್, ಹುಡುಗಿರೆಲ್ಲ ಬಿದ್ದೋಗ್ಬಿಡ್ತಾರೆ ಸರ್. ಸೆಲ್ಲರಿದೆ ಸರ್. ಸರ್ 5 days ಅಲ್ಲಿ ಮುಗಿಸ್ಕೊಡ್ತೀನಿ ಸರ್ ಸಿನಿಮಾನ. ರೇ ಸೊಮ್ಮೆ, ನೀವು ಕೊಟ್ಟರೆ ಅಡ್ವಾನ್ಸ್ ವಾಪಸ್ ಕೇಳಿದ್ರೆ ನಾವೆಲ್ಲರೂ ತಂದ್ಕೊಡೋದು. ನಾವೆಲ್ಲ ತಿಂದು ನೀರ್ ಕಡೆಗೆ ಬೈಲ್ ಕಡೆಗೆ ಹೋಗಿ ದಾಚ್ಕೊಂಡ್ರೆ ನಿಮ್ದು ಕಟ್ ಮಾಡ್ರಿ. ಓ ಗುರುಜಿ, ಯಾವಾಗ ಬಂದ್ರೆ ನಮ್ಮ ಹೆಣ್ಮಕ್ಳು ನೋಡ್ಕೊಂಡು ಹೋಗಿ ಬಂದ್ರ? ಅವ್ರನ್ನೆಲ್ಲ ನೀನೇ ಇಟ್ಕೊಳಪ್ಪ. ಇವರು ಇನ್ನೊಬ್ಬ ಬುದ್ಧಿಜೀವಿಗಳು. ಮೈಲಾರಿ ನನ್ನ ಬಾಲ್ಯ ಸ್ನೇಹಿತ. ನಮಸ್ಕಾರ. ಇವತ್ತಿಂದ ಈ ರೂಮಲ್ಲೇ ಇರ್ತಾರೆ. ಇವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಇಲ್ಲೇ ಇರ್ತಾರೋ? ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಹುಡುಗ ಇನ್ ದೇವ್ರು ಮಾಡ್ಬಿಡ್ಬೇಡ. ನಿಮ್ ಹುಡುಗ ಅಂದ್ರೆ ನಾನು ಕೆಡಕೊಳಕ್ ಆಗ್ತದೆ. ಮೈಲಾರಿ ರಘು ಅಂತ. ನಮಸ್ಕಾರ. ಮಣಿರತ್ನಂ ರೇಂಜ್ ಬೆಳಿಬೇಕು ಅಂತ ಹೇಳಿ ರಘುರತ್ನಂ ಅಂತ ಹೆಸರಿಟ್ಕೊಂಡಿದ್ದಾರೆ ಅಲ್ವೇ? ಇಲ್ಲ ಸರ್, ನೋಡಿ ಸರ್, ಇದು ಸ್ವಂತ ಸರ್. ಇದು ನಮ್ಮ ಅಮ್ಮನ ಹೆಸರು ರತ್ನಮ್ಮ ಅಂತ, ನನ್ನ ಹೆಸರು ರಘು. ಹಂಗಾಗಿ ರಘುರತ್ನ ಮಾಡ್ಕೊಂಡಿದ್ದೀನಿ. ಇದು ಸೊಮೇಕ್ ಸರ್, ರೀಮೇಕ್ ಅಲ್ಲ. ಸರಿ ಸರಿ. ಮೈಲಾರಿ ಇದು ಟೀಮು, ನೋಡ್ಕೋ, ಹುಷಾರು. ಓಕೆ ಆಯ್ತು. ಬರ್ಲೇನಪ್ಪ? ಹೋಗ್ಯಪ್ಪ, ನೀವು ಸಂಸಾರದ್ರು ನಿಮ್ಮನ್ನ ಹಿರಿಯ ಅಂತ ಆಗುತ್ತೆ. ನಾವು ಯೂತ್ಸು ನಾವೇನೋ ಮಾಡ್ತೀವಿ. ಸಾಯಂಕಾಲಕ್ಕೆ ಇದಕ್ಕೆ ವ್ಯವಸ್ಥೆ ಮಾಡ್ಬಿಡಿ. ಕುತ್ಕೊಳ್ಳಿಯಪ್ಪ, ನೀವು ಏನಪ್ಪ ನೀವು. ಒಂದು 2 ಸೀನ್ ಮಾಡಿದೀನಿ, ಅದ್ಭುತವಾದ ಸೀನ್. ಅದ್ರಲ್ಲಿ ಫಸ್ಟ್ ಸೀನ್ ಇದೆಯಲ್ಲ. ಮೇಡಮ್ ನಮಸ್ತೆ ಮೇಡಮ್, ಚೆನ್ನಾಗಿದ್ರೆ ಮೇಡಮ್? ಮೇಡಮ್ ಅದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ನಾನು ಜೋಗಿ ಜನ್ಮ ಜೋಡಿ ರೇಂಜ್ ಒಂದು ಕತೆ ಮಾಡಿದ್ದೀನಿ ಮೇಡಮ್. ಆ ಕತೆ ಹೇಳ್ತಾ ಇದ್ದೀನಿ. ಹೌದು ಮೇಡಮ್, ತುಂಬಾ ಬಿಸಿ ಮೇಡಮ್. ನೀವು ಆಮೇಲೆ ಫೋನ್ ಮಾಡಿ ಮೇಡಮ್. ಹೀರೋಯಿನ್ ಆಗಿ ನಿಮ್ಗೆ ಚಾನ್ಸ್ ಕೊಡ್ತೀನಿ. ಓಕೆ ಮೇಡಮ್. ಏನಪ್ಪ ನೀನ್ ಹೆಸರು ಅಂದೆ? ಏನ? ಓ ಒಳ್ಳೆ ಬೇಡಪ್ಪ, ಯಾಕೋ ಲೋಕ್ ಕೊಡ್ತೀಯಾ? ಓಹೋ, ಮೈಲಾರಿ ಅಲ್ವಾ? ಐಶ್ವರ್ಯ ರೈ ಕನ್ನಡ ಮಾತಾಡ್ತಾರ? ಹಂಗೆಲ್ಲ ಕೇಳ್ಬಾರ್ದೇನೋ, ಫಸ್ಟ್ ಬಂದಿದ್ಯಾ? ರಘುರತ್ನಮ್ಮ ಏನಂತ? ಚಿರಂಜೀವಿ ಫೋನ್. ಸರ್ ನಮಸ್ತೆ ಸರ್. ಸರ್ బాగున్నారు సార్? లేదు సార్, ನಾನು ఇప్పుడు రాను సార్. మన పవర్ స్టార్ పునీత్ రాజ్ కుమార్ తో ఖర్చు చేసుకున్నాను సార్. నేను సినిమా చేస్తాను సార్. బాయ్ సార్. ಓಕೆ. ನಿಮ್ಮಪ್ಪ? ಹೌದು, ಅವ್ರಿಗೊಂದು ಕಥೆ ಮಾಡಿದೀನಿ. ಎಕ್ಸ್ಟ್ರಾ ಕತೆ ಕಳೆದು ಹೋಗ್ತಾರೆ. ಏನಪ್ಪ ನಿನ್ ರಿಯಾಕ್ಷನ್ ಇಲ್ಲ, ಸುಮ್ನೆ ಕೂತ್ಬಿಟ್ಟಿದೆ. ಸುಸ್ತಾಪಟ್ಟಿ ಅಲ್ವಾ? ಹೇಳ್ಬಿಟ್ಟು ಕತೆ ಕೇಳ್ಬಿಟ್ಟು ಹೋಗಪ್ಪ, ನೀನ್ ರೆಡಿಯಾಗಿ ಹೋಗಪ್ಪ. ಹೋಗು. ನನ್ ಬ್ಯಾಗ್ ಸಾರಿ. ನಿಮ್ ಮೊಬೈಲ್ ತಗೊಳ್ಳಿ, ಅಮಿತಾಬ್ ಬಚ್ಚನ್ ಫೋನ್ ಬಂದ್ರೆ ಬರ್ಬೋದು. ಈ ನನ್ನ ಮಗಂದು ಹಿರಿಯ ಹಣ ಬರಾಗೋತ್. ನಿಮ್ಗೆಲ್ರಿಗೂ ಒಳ್ಳೆ ಹೀರೋ ಹುಡುಕಿದೀನಿ. ರಘುವಣ್ಣ ಕಾಫಿ ತಗೊಂಡು ನಮ್ಮ ಮನೆ ಬಂದಿರೋ ಮೈಲಾರಿ ನೋಡಕ್ಕೆ ತೇಟು ಅಣ್ಣವ್ರ ಮಗ ಶಿವರಾಜ್ ಕುಮಾರ್ ತರ ಇಲ್ಲ? ನಾನು ಹಂಗೆ ಅನ್ಕೊಂಡನ್ರಿ, ಶಿವಣ್ಣನ್ ತರನ ಅದಾರ. ಶಿವರಾಜ್ ಕುಮಾರ್ ಡೇಟ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ನಮ್ ಪಿಕ್ಚರ್ಗೆ ಮೈಲಾರಿನೇ ಹೀರೋ. ಹೆಂಗೆ ಐಡಿಯಾ? ಆನಗಾನಗಾಗ ಸ್ವೀಟಿ ಪ್ರೀಟಿ ಬೇಬಿ ಸಾಂಗ್ ಆಕ್ಷನ್.